ತೈಲವನೆರೆದು ಭಕ್ತಿಯೆಂಬ ಬತ್ತಿಯಲಿಕ್ಕೆ ನಿತ್ಯಂ ಸಮಾಧಿ ಸಮೈರ್ನ ಪುನರ್ಭವಾಯ ನಿತ್ಯಂ ಸಮಾಧಿ ಸಮೈರ್ನ ಪುನರ್ಭವಾಯ ಜ್ಞಾನಪೂರ್ಣ ಜಗಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರಧಾರತಿ ಜ್ಞಾನಪೂರ್ಣ ಜಗಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರಧಾರತಿ ಅನುದಿನ ಗುರುವಿನೊಡನು ಗೂಡಿ ಭಕ್ತಿಯಲ್ಲಿ ಅನುದಿನ ಗುರುವಿನೊಡನು ಗೂಡಿ ಭಕ್ತಿಯಲ್ಲಿ ಜನನಾಯಕನಿನ ಜಂಗಮಕ್ಕೆ ಬೆಳಗಿರಿ ಜ್ಞಾನಪೂರ್ಣ ಜಗಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರಧಾರತಿ ಚೇಂಜ್ ಮಾಡಿಬಿಡಿ ಚೇಂಜ್ ಮಾಡಿ ಮಾರ್ಬಿಡಿ ಮಾಡಿ ಮೈ ಕಾಣಾಗಿಲ್ವಂದು ನೋಡೋ
ಸೋಜಿಗ ಕವಿಗಾಗುವ ಆಶ್ಚರ್ಯ ನೋಡು ಇದೋ ಇಲ್ಲಿ ಅರಳಿ ನಗುತ್ತಿದೆ 7 ಸುತ್ತಿನ ಮಲ್ಲಿಗೆ. ನೋಡು ಇದೋ ಇಲ್ಲಿ ಅರಳಿ ನಗುತ್ತಿದೆ 7 ಸುತ್ತಿನ ಮಲ್ಲಿಗೆ. ಇಂಥ ಹಚ್ಚನೆ ಹಸಿರು ಗಿಡದಿಂದ ಎಂದು ಮೂಡಿತು ಬೆಳ್ಳಗೆ. ನಮ್ಮೆಲ್ಲರಿಗೂ ಸಾಧಾರಣವಾದ ವಿಷಯ ಅದು. ನಮ್ಮ ಮನೆ ಕಾಂಪೌಂಡ್ ಅಲ್ಲಿ ಅಥವಾ ಎಲ್ಲಿಯೋ ಬೀದಿ ಮಕ್ಕಳಲ್ಲಿ ಯಾವುದೋ ಪಳ್ಳಿಯಲ್ಲಿ ಯಾವುದೋ ಗಿಡದಲ್ಲಿ ಹೂವಲ್ಲಿರುತ್ತೆ. ನಮ್ಗೆ ಯಾರಿಗೂ ಅದು ಆಶ್ಚರ್ಯ ಅಲ್ಲ, ಕವಿ ಕಣ್ಣಿಗೆ ಅನ್ಸುತ್ತೆ ಏನ್ ವಿಸ್ಮಯಪ್ಪ ಈ ಜಗತ್ತು. ನೋಡಿ ಇದೊಂದು ಬೆಳ್ಳಿಯಲ್ಲಿ ಅದಕ್ಕೆ ನಾವೇನು ಅಮೃತ ಸುರಿದಿಲ್ಲ, ಜೇನುತುಪ್ಪ ಹಾಕಿಲ್ಲ, ತುಪ್ಪ ಹಾಕಿಲ್ಲ, ಸಕ್ಕರೆ ಹಾಕಿಲ್ಲ, ಕೊಳೆತು ನಾಡೋ ಗೊಬ್ಬರ ಸುರಿದಿದ್ದೀವಿ. ಆ ಬಳ್ಳಿ ಗಿಡ ಮರ ಯಾವುದರಲ್ಲಿಯೂ ಯಾವ ಭಾಗದಲ್ಲಿಯೂ ಈ ಹೂವಿನ ಸುವಾಸನೆ ಇಲ್ಲ, ಅದರ ಪರಿಮಳ ಇಲ್ಲ. ಆದ್ರೆ ಇನ್ನು ಯಾವ ಭಾಗದಲ್ಲೂ ಈ ಹೂವಿನ ಚೆಲ್ಲವಿಲ್ಲ. ಆದ್ರೆ ಅಂಥದೊಂದು ವಾತಾವರಣದಿಂದ ಇಂಥ ಸೊಗಸಾದ, ಇಂಥ ಚೆಲುವಾದ, ಇಂಥ ಅದ್ಭುತವಾದ ಹೂವು ಹೇಗೆ ಒಮ್ಮೆ ಬರುತ್ತೆ ಅಂತ ಕವಿಗೆ ಆಶ್ಚರ್ಯ ಆಗುತ್ತೆ. ಬಂಧುಗಳೇ, ನಮಗೆಲ್ಲರಿಗೂ ಈ ಜಗತ್ತನ್ನ ನೋಡಿ, ಜಗತ್ತಿನ ಸಣ್ಣ 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 ವಿವರಗಳನ್ನು ನೋಡಿ ಅಚ್ಚರಿ ಪಡುವ ಶಕ್ತಿ ಇಲ್ಲದೆ ಹೋಗ್ಬಿಟ್ರೆ ಆನಂದ ಅಂಗಡಿಯಲ್ಲಿ ಸಿಗೋದಿಲ್ಲ, ಸಂತೋಷವನ್ನು ಅಂಗಡಿಯಲ್ಲಿ ಮಾರೋದಿಲ್ಲ. ಒಂದು ಮಾತಿದೆ, ನೀವು ಅಂಗಡಿಗೆ ಹೋಗಿ ಹಾಸ್ಯ ಕೊಂಡ್ಕೋಬಹುದು, ಆನಂದವಾದ ನಿದ್ರೆ ಕೊಂಡ್ಕೊಳ್ಳೋಕ್ಕಾಗೋದಿಲ್ಲ. ಅಂಗಡಿಗೆ ಹೋಗಿ ಒಳ್ಳೆ ಆಹಾರ ಕೊಂಡ್ಕೋಬಹುದು, ಆದ್ರೆ ಹಸಿವನ್ನು ಕೊಂಡ್ಕೊಳ್ಳೋಕ್ಕಾಗೋದಿಲ್ಲ. ನಮ್ಮೊಳಗೆ ಉದ್ಭವಿಸಬೇಕಾದ, ನಮ್ಮೊಳಗೆ ಕಂಡುಕೊಳ್ಳಬೇಕಾದ ಹಲವಾರು ಸಂಗತಿಗಳಿವೆ. ನಾನು ಯಾಕೆ ಎಲ್ಲ ಪ್ರೀತಿಗೆ ಹಾಕ್ತಾ ಇದ್ದೇನೆ ಅಂದ್ರೆ, ಯಾವುದೋ ಕಲ್ಲಿನ ಹೋಡು ನಮ್ಮೆದುರಿಗೆ ನಮ್ಮ ಸಂಕಲ್ಪದಿಂದ, ನಮ್ಮ ಭಾವನೆಯಿಂದ ದೈವವಾಗುವ ಸೋಜಿಗವನ್ನು ನಾವು ನೋಡ್ತಾ ಇದ್ದೀವಿ. ನಿಮ್ಗೆಲ್ಲರಿಗೂ ಗೊತ್ತಲ್ಲ, ದೇವರಾಗೋದಕ್ಕಿಂತ, ದೇವರ ಮೂರ್ತಿ ಕಡಿಯೋದಕ್ಕಿಂತ ಬೇರೆ ಕಲ್ಲೇನು ಇರೋದಿಲ್ಲ. ಒಂದೇ ಕಲ್ಲಿನ ದಿಣ್ಣಿಗೆ ತಗೊಂಡು ಬರ್ತಾರೆ, ಅದನ್ನ 2 ಹೋಳು ಮಾಡ್ತಾರೆ. ಒಂದು ಹೋಳನ್ನ ದೈವ ಕಡಿತಾರೆ, ಇನ್ನೊಂದು ಹೋಳನ್ನ ಮೆಟ್ಲು ಮಾಡ್ತಾರೆ.